ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳು. ಆರೋಪಿ ಅನುಕುಮಾರ್ನ ತಂದೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಗನ ಬಂಧನದ ವಿಷಯವನ್ನ ಕೇಳ್ತಾ ಇದ್ದಂತೆ ಕೊನೆ ಉಸಿರನ್ನ ಎಳೆದಿರುವಂಥದ್ದು. ಹಾರ್ಟ್ ಅಟ್ಯಾಕ್ನಿಂದ ಚಂದ್ರಣ್ಣ 60 ವರ್ಷ ಸಾವನ್ನಪ್ಪಿದ್ದಾರೆ. ಇವತ್ತಷ್ಟೇ ಅನು ಅಲಿಯಾಸ್ ಆತ ಏನಿದ್ದಾನೆ ಅನುಕುಮಾರ್, ಆತ ಇವತ್ತು ಬಂದು ಶರಣಾಗಿದ್ದ. ಈ ಪ್ರಕರಣದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಇನ್ವಾಲ್ವ್ಮೆಂಟ್ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ರು. ಇನ್ನು ಮಗ ಸರೆಂಡರ್ ಆಗಿದ್ದಾನೆ. ಈ ಕೊಲೆ ಪ್ರಕರಣದಲ್ಲಿ ಆತನೂ ಕೂಡ ಆರೋಪಿ ಅನ್ನುವಂತಹ ವಿಚಾರ ಅನುಕುಮಾರ್ನ ತಂದೆಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವರು ಸಾವನ್ನಪ್ಪಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 60 ವರ್ಷ ಅವರಿಗೆ. ಹೆಸರು ಚಂದ್ರಪ್ಪ ಅಂತ ಹೇಳಿ. ಮಗ ಪೊಲೀಸರ ಕೈಗೆ ಸಿಗ್ತಾ ಇದ್ದ ಹಾಗೆ ಈ ಪ್ರಕರಣದಲ್ಲಿ ಆತನೂ ಆರೋಪಿ ಅಂಥೇಳಿ ಗೊತ್ತಾಗ್ತಾ ಇದ್ದ ಹಾಗೆ ಆತ ಒಂದು ರೀತಿಯ ವಿಚಲಿತರಾದ್ರು. ಸಹಜವಾಗಿ ಆ ಸಂಕಟವನ್ನು ತಡೆಯೋಕ್ಕಾಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೃದಯಾಘಾತದಿಂದ ಚಂದ್ರಣ್ಣ 60 ವರ್ಷ ಸಾವನ್ನಪ್ಪಿದ್ದಾರೆ. A7 ಆರೋಪಿ. ಈ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಅನು ಅಲಿಯಾಸ್ ಅನಿಲ್ ಅಂತೇಳಿ ಆತ A7 ಆರೋಪಿ ಆಗಿದ್ದಾನೆ. ಅವರ ತಂದೆ ಈಗ ಸಾವನ್ನಪ್ಪಿರುವಂಥದ್ದು. ಈ ಹತ್ಯೆಯ ಕೇಸ್ನಲ್ಲಿ ಮಗನ ಪಾತ್ರ ಇದೆ. ಅವರು ಸರೆಂಡರ್ ಆಗ್ತಾ ಇದ್ದ ಹಾಗೇನೆ ಅವರಿಗೆ ಹೃದಯಾಘಾತವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ.